ಈ ಸಿಡುಬು ಕಾಯಿಲೆ ಅನ್ನೋದು ತುಂಬಾನೇ ಕಾಮನ್ ಆಗಿದೆ. ಈಗಂತೂ ಹಾಸನ ಸುತ್ತಮುತ್ತ ರೀಜನ್ ಅಂತೂ ತುಂಬಾನೇ ಜಾಸ್ತಿ ಆಗಿದೆ. ಈ ಕಾಡು ಹಕ್ಕಿಗಳು ವಲಸೆ ಹೋಗ್ತಿರ್ಬೇಕಾದ್ರೆ ಅದರ ಇಕ್ಕೆಗಳು ನೆಲಕ್ಕೆ ಬೀಳುತ್ತೆ. ಅವಾಗ ಕೋಳಿಗಳು ಏನಂದ್ರೆ ಮೇನ್ಲಿ ಯಾವಾಗ್ಲೂ ನೆಲಗಳನ್ನ ಕೆರ್ತಿ ತಿಂತ ಸ್ಟಾರ್ಟ್ ಮಾಡುತ್ತೆ. ಅವಾಗ ಆ ಇಕ್ಕೆಯ ಸಂಪರ್ಕಕ್ಕೆ ನಿಮ್ಮ ಕೋಳಿ ಬಂದಾಗ ಅದಕ್ಕೆ ಸಿಡುಬು ಕಾಯಿಲೆ ಬರುತ್ತೆ. ಸಿಡುಬು ಕಾಯಿಲೆ ಬಂದಾಗ ಏನಾಗುತ್ತೆ ಅಂದ್ರೆ ಅದಕ್ಕೆ ಮುಖದ ತುಂಬ ಕಜ್ಜಿಗಳು ಶುರು ಆಗುತ್ತೆ. ಕಪ್ಪು ಕಪ್ಪಾಗಿ ಕಜ್ಜಿ ಶುರು ಆಗುತ್ತೆ. ಇದು ವಿಂಗ್ ವೆಬ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ನರ ಹೋಗುತ್ತೆ. ಈ ನರ ಇದೆಯಲ್ಲ, ಈ ನರ ಇನ್ಕ್ಲೂಡ್ ಆಗಬಾರ್ದು. ಇದ್ರ ಪಕ್ಕದ 2 ಜಾಗದಲ್ಲಿ ನೀಟಾಗಿ ಸ್ಟ್ಯಾಬ್ ಮಾಡಬೇಕಾಗುತ್ತೆ. ಇಟ್ಕೊಳ್ಳಿ ಹಾಗೆ. ಮುಖದ ಹತ್ರ ಏನು ಕಜ್ಜಿ ಆಗಿರುತ್ತಲ್ಲ, ಆ ಕಜ್ಜಿಗಳನ್ನ ಹತ್ರ ನೀವು ಅರಿಶಿನ ಮತ್ತೆ ಕೊಬ್ಬರಿ ಎಣ್ಣೆನ ಎರಡನ್ನೂ ಅದ್ರ ಮೇಲೆ ಹಾಕ್ತಾ ಹೋದ್ರೆ ದಿನ ಆ ಕಜ್ಜಿಗಳೆಲ್ಲ ಉದುರ್ತಾ ಬರುತ್ತೆ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಪಶು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಪ್ರಜ್ವಲ್ ಬಿಕೆ. ಇವತ್ತು ನಾವು ನಿಮಗೆ ಸಿಡುಬು ಕಾಯಿಲೆ ಬಗ್ಗೆ ಅಂದರೆ ಫೌಲ್ ಪಾಕ್ಸ್ ಬಗ್ಗೆ ಮಾಹಿತಿನ ನೀಡ್ತೀವಿ. ಈ ಕಾಯಿಲೆ ಏನಕ್ಕೆ ಬರುತ್ತೆ, ಯಾವಾಗ ಬರುತ್ತೆ, ಇದನ್ನ ತಡೆಗಟ್ಟಲಿಕ್ಕೆ ಏನು ಮಾಡಬೇಕಾಗುತ್ತೆ ಮತ್ತು ಇದಕ್ಕೆ ಟ್ರೀಟ್ಮೆಂಟ್ ಏನಿದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ವಿಡಿಯೋನ ನೋಡ್ತಾ ಹೋಗಿ. ಮೊದಲಿಗಾದ್ರೆ ಈ ಸಿಡುಬು ಕಾಯಿಲೆ ಅನ್ನೋದು ತುಂಬಾನೇ ಕಾಮನ್ ಆಗಿದೆ. ಈಗಂತೂ ಹಾಸನ ಸುತ್ತಮುತ್ತ ರೀಜನ್ ಅಂತೂ ತುಂಬಾನೇ ಜಾಸ್ತಿ ಆಗಿದೆ. ಇದು ಮೇನ್ಲಿ ನಿಮ್ಮ ಕೋಳಿಗಳಿಗೆ ಯಾವಾಗ ಬರೋದಂದ್ರೆ ಒಳಗೆ ಸಾಕಿದಂಥ ಕೋಳಿಗಳಿಗೆ ಇದು ಬರೋದು ತುಂಬಾನೇ ಕಮ್ಮಿ. ಇದು ಬರೋದು ಮೇನ್ಲಿ ಹೊರಗಡೆ ಬಿಟ್ಟು ಫ್ರೀ ರೇಂಜಿಂಗಲ್ಲಿ ಸಾಕ್ತಿರುವಂಥ ನಾಟಿ ಕೋಳಿಗಳಿಗೇನೆ ಜಾಸ್ತಿ ಬರೋದು. ಬೇರೆದಕ್ಕೆಲ್ಲ ತುಂಬ ಕಮ್ಮಿ. ಯಾಕಂದರೆ ಇದು ಅದಕ್ಕೆ ಹೇಗೆ ಬರುತ್ತೆ ಅಂದರೆ ಈ ಕಾಡು ಹಕ್ಕಿಗಳು ವಲಸೆ ಹೋಗ್ತಿರ್ಬೇಕಾದ್ರೆ ಅದರ ಇಕ್ಕೆಗಳು ನೆಲಕ್ಕೆ ಬೀಳುತ್ತೆ. ಅವಾಗ ಕೋಳಿಗಳು ಏನಂದರೆ ಮೇನ್ಲಿ ಯಾವಾಗಲೂ ನೆಲಗಳನ್ನ ಕೆರ್ತಿ ತಿಂತ ಸ್ಟಾರ್ಟ್ ಮಾಡುತ್ತೆ. ಅವಾಗ ಆ ಇಕ್ಕೆಯ ಸಂಪರ್ಕಕ್ಕೆ ನಿಮ್ಮ ಕೋಳಿ ಬಂದಾಗ ಅದಕ್ಕೆ ಸಿಡುಬು ಕಾಯಿಲೆ ಬರುತ್ತೆ. ಮತ್ತು ಇನ್ನೊಂದು ಕಾಮನ್ ಆಗಿ ಯಾವಾಗ ಈ ಕಾಯಿಲೆ ಬರೋದು ಅಂದರೆ ನೀವು ಎಲ್ಲೋ ಹೊರಗಡೆ ಹೋಗಿ ಮಾರ್ಕೆಟಿಂದ ದೊಡ್ಡ ಕೋಳಿಗಳನ್ನ ತಂದಿರ್ತೀರ, 1, 2, 3 ಅಂತ. ಆಮೇಲೆ ಒಂದೇ ಸರಿ ನೀವು ನಾನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಕೋಳಿಗಳನ್ನ ಅಂತ ಹೇಳ್ಬಿಟ್ಟು ಮರಿಗಳನ್ನ ತರ್ತೀರ. 1 ತಿಂಗಳು ಮರಿನೋ 1 ದಿನದ ಮರಿನೋ. ಅವಾಗ ಎರಡನ್ನೂ ಒಟ್ಟಿಗೆ ಬಿಡ್ತೀರ. ಒಟ್ಟಿಗೆ ಬಿಡಲಿಲ್ಲ ಅಂದ್ರೆ ದೊಡ್ಡ ಕೋಳಿ ನಡೆದಾಗಿದ್ದ ಜಾಗದಿಂದ ನೀವು ನಡ್ಕೊಂಬಂದು ಅದೇ ಕಾಲಲ್ಲಿ ಸಣ್ಣ ಕೋಳಿ ಇರೋ ಜಾಗಕ್ಕೆ ನಡೆದಾಡ್ತೀರ. ಅವಾಗ ಈ ಕಾಯಿಲೆ ಬರುತ್ತೆ. ಆ ಸಿಡುಬು ಕಾಯಿಲೆ ಬಂದಾಗ ಏನಾಗುತ್ತೆ ಅಂದ್ರೆ ಅದಕ್ಕೆ ಮುಖದ ತುಂಬ ಕಜ್ಜಿಗಳು ಶುರು ಆಗುತ್ತೆ. ಕಪ್ಪು ಕಪ್ಪಾಗಿ ಕಜ್ಜಿ ಶುರು ಆಗುತ್ತೆ. ನಂತರ ಯಾವುದಕ್ಕೆ ಸೀರಿಯಸ್ ಆಗಿ ಇಮ್ಯುನಿಟಿ ಕಮ್ಮಿ ಆಗುತ್ತೆ ನೋಡಿ, ಅಂತಹ ಪಕ್ಷಿಗಳು ಕೋಳಿಗಳು ಡೆತ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ. ಅದು ಸತ್ತೋಗುತ್ತೆ. ಕೆಲವು ಕಡೆ ನಾವು ನೋಡಿದ್ರಲ್ಲ ಮಾರ್ಟಾಲಿಟಿ ಏನೇ ಇಲ್ಲ ಅಂದ್ರೆ 80% ಗಂಟನೂ ಹೋಗಿದೆ. ಅಂದ್ರೆ 100 ಕೋಳಿದ್ರೆ 80ರಿಂದ 90 ಕೋಳಿನೂ ಸತ್ತೋಗಿದ್ದಾವೆ. ಕೆಲವ್ರ ಹತ್ರ ಅಂತ 100 ಕೋಳಿನೇ ಸತ್ತೋಗಿದ್ದಾವೆ. ಅದು ಅದರ ಇಮ್ಯುನಿಟಿ ಪವರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದನ್ನಕ್ಕೆ ತಡೆಗಟ್ಟಬೇಕಂದ್ರೆ ನೀವು ವ್ಯಾಕ್ಸಿನ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಬನ್ನಿ, ಈ ವಿಡಿಯೋದಲ್ಲಿ ನಾವು ನಿಮಗೆ ಅದ್ರ ವ್ಯಾಕ್ಸಿನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀವಿ. ಮತ್ತೆ ಟ್ರೀಟ್ಮೆಂಟಿಗೆ ಬರೋದಾದ್ರೆ ಇದನ್ನ ಟ್ರೀಟ್ಮೆಂಟ್ನ ನಾನು ಎಂಡಿಗೆ ಹೇಳ್ತೀನಿ, ಏನು ಮಾಡ್ಕೋಬೋದು ಒಂದ್ಸರಿ ನಿಮಗೆ ಕಾಯಿಲೆ ಬಂತು ಅಂದರೆ ಅಂತ. ಬನ್ನಿ ನೋಡೋಣ. ಇದು ವ್ಯಾಕ್ಸಿನ್ ಬಾಕ್ಸ್ನ ನೀವು ಹೇಗೆ ನೀಟಾಗಿ ಇಡಬೇಕು. ವ್ಯಾಕ್ಸಿನ್ನು ಯಾವತ್ತಿದ್ರೂ ನಾವು ಕೋಲ್ಡ್ ಸ್ಟೋರೇಜಲ್ಲಿ ತೊಗೊಂಡೋಗ್ಬೇಕಾಗುತ್ತೆ. ಸೊ ಇವತ್ತು ನಾವು ತೋರಿಸ್ತೀವಿ. ಇವಾಗ ನಾವು ಒಂದು ಹಳ್ಳಿಗೆ ಬಂದಿದ್ದೀವಿ ವ್ಯಾಕ್ಸಿನ್ ಮಾಡೋಕ್ಕೆ. ಅದರಲ್ಲಿ ಹೇಗೆ ನೀವು ಕೋಲ್ಡ್ ಸ್ಟೋರೇಜಲ್ಲಿ ತೊಗೊಂಡೋಗ್ಬೇಕನ್ನೋದು ನೋಡ್ತೀರಾ. ಇದು ಥರ್ಮೋಕೋಲ್ ಬಾಕ್ಸ್. ಇವನ್ನ ಐಸ್ ಪ್ಯಾಕ್ಸ್ ಅಂತ ಹೇಳ್ತೀವಿ ನಾವು. ನೋಡಿ, ಐಸ್ ಪ್ಯಾಕ್ಸ್ ಇದೆ, 4 ಐಸ್ ಪ್ಯಾಕ್ಸು. ಅದರ ಕೆಳಗೆ ಇದು ಒಂದು ವ್ಯಾಕ್ಸಿನ್ನ ಡೈಲ್ಯೂಯೆಂಟ್. ನೀವು ಯಾವತ್ತೂ ವ್ಯಾಕ್ಸಿನ್ ಮಾಡೋಕ್ಕಿಂತ ಮುಂಚೆ ಡೈಲ್ಯೂಯೆಂಟ್ನ ಕೂಡ ಚಿಲ್ ಮಾಡಬೇಕಾಗುತ್ತೆ. ಹಾಗೆ ಮಾಡೋಕ್ಕಾಗಲ್ಲ. ಇದೇನಿದೆ ಇದು ನಮ್ಮ ಫೌಲ್ ಪಾಕ್ಸ್ ವ್ಯಾಕ್ಸಿನ್ 500 ಡೋಸಸ್ದು. ಮಿನಿಮಮ್ 100 ಡೋಸಸ್ಸಿಂದ ಬರುತ್ತೆ. ಬಟ್ ನಮ್ಮ ಹತ್ರ ಇರೋದು ಈಗ 500 ಡೋಸಸ್ದು. ಯಾವತ್ತು ನೀವು ವ್ಯಾಕ್ಸಿನ್ನು ಡೈಲ್ಯೂಯೆಂಟ್ನ ಕೆಳಗಿಟ್ಟು ಅದ್ರ ಮೇಲ್ಗಡೆ ನೀಟಾಗೆ ನೀವು ಇದನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಫುಲ್ ಕ್ಲೋಸ್ ಮಾಡಿ ಅದಕ್ಕೆ ಹೀಟಿಂದ ಹೊರಗೆ ಬರ್ದಂಗೆ, ಯಾಕಂದರೆ ಲೈವ್ ವೈರಸಸ್ ಇರುತ್ತೆ ಅದರಲ್ಲಿ. ಸೊ ನೀವು ಅದನ್ನು ಯಾವಾಗಲೂ ಕ್ಲೋಸ್ ಮಾಡಿ ಇಟ್ಟು ನೀಟಾಗೆ ಪ್ಯಾಕ್ ಮಾಡಿಬಿಟ್ಟೆ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಇಲ್ಲ ಆ ವೈರಸ್ ಏನಿರುತ್ತೆ ಎಲ್ಲ ಹಾಳಾಗೋಗ್ಬಿಡುತ್ತೆ, ಎಲ್ಲ ಡೆತ್ ಆಗಿಬಿಡುತ್ತೆ. ಸೊ ವ್ಯಾಕ್ಸಿನ್ನ ಯಾವತ್ತೂ ಕೋಲ್ಡ್ ಚೈನಲ್ಲಿ ಈ ಥರ ನೀವು ಟ್ರಾನ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಇದನ್ನು ನಾವು ಡೈಲ್ಯೂಯೆಂಟ್ ಅಂತ ಹೇಳ್ತೀವಿ. ವ್ಯಾಕ್ಸಿನ್ ಡೈಲ್ಯೂಯೆಂಟ್ನ ನಾವು ತೊಗೊಂಡು ಇದಕ್ಕೆ 500 ಡೋಸಸ್ಗೆ 5 ml ತೊಗೋತೀವಿ. ನಾವು ಕೊಡ್ತಿರೋದು ಇಂಟ್ರಾಡರ್ಮಲ್ ವ್ಯಾಕ್ಸಿನ್. ಸೊ ಅದಕ್ಕೆ ಇದಕ್ಕೆ ಮಿನಿಮಮ್ 5 ml ಡೈಲ್ಯೂಷನ್ನ ಮಾಡ್ತೀವಿ. ಇಲ್ಲ ಯೂಶಲಿ ಇಂಟ್ರಾಮಸ್ಕ್ಯುಲರ್ ಕೊಡ್ತೀವಿ ಅಥವಾ ಮಾಂಸಕ್ಕೆ ಕೊಡ್ತೀವಿ ಅಂತ ಅಂದಾಗ ಇದು ಫುಲ್ ಡೈಲ್ಯೂಯೆಂಟ್ನ ಡೈಲ್ಯೂಟ್ ಮಾಡಬೇಕಾಗುತ್ತೆ. ಆದರೆ ನಾವು ಚೂಸ್ ಮಾಡ್ತಾ ಇರೋದು ಇಲ್ಲಿ ಲ್ಯಾನ್ಸೆಟ್. ಇದು ಲ್ಯಾನ್ಸೆಟ್ ಪ್ರಿಕ್ ಅಂತ. ಇದನ್ನು ನಾವು ಏನಿದೆ ವಿಂಗ್ ವೆಬ್ ಅಂತೀವಿ. ಅಂದರೆ ಕೋಳಿಗಳ ರೆಕ್ಕೆಗಳ ಮಧ್ಯೆ ಕೊಡ್ತೀವಿ. ಸೊ ಇದು ವಿಂಗ್ ವೆಬ್ ವ್ಯಾಕ್ಸಿನ್. ಅದನ್ನು ಇದಕ್ಕೆ ಡೈಲ್ಯೂಟ್ ಮಾಡ್ತೀವಿ ನಾವು. ಇದು 5 ml ಏನಿದೆ ಅದನ್ನು ನಾವು ನೀಟಾಗಿ ಇದು ಮಧ್ಯದಲ್ಲೇನಿದೆ ಅದಕ್ಕೆ ಹಾಕಿ ಫುಲ್ನ ಪುಷ್ ಮಾಡ್ತೀವಿ.
5 ml ಪೂರ್ತಿ ಜೆಂಟಲಾಗಿ ರೋಲ್ ಮಾಡಬೇಕಾಗುತ್ತೆ ನಾವು ಯಾವತ್ತು. ಇದೇನಿದೆ ನೋಡಿ, ಇದಕ್ಕೆ ನಾನು ಫುಲ್ ಡೈಲ್ಯೂಂಟ್ನ ಮಿಕ್ಸ್ ಮಾಡಿದ್ದೀನಿ. ನೀಟಾಗಿ ವ್ಯಾಕ್ಸಿನ್ ಇದರಲ್ಲಿದೆ, ಮತ್ತು ಇದರಲ್ಲಿ ಒಂದು ಡಿಪ್ ಮಾಡಿ ಈ ಜಾಗದಲ್ಲಿ ಅದು ಸೇವ್ ಆಗಿರುತ್ತೆ. ಅದನ್ನು ನಾವು ಇವಾಗ ಕೋಳಿಗಳಿಗೆ ವಿಂಗ್ ವೆಬ್ಬಲ್ಲಿ ಕೊಡ್ತೀವಿ. ಇದು ವಿಂಗ್ ವೆಬ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ನರ ಹೋಗುತ್ತೆ, ಈ ನರ ಇದೆಯಲ್ಲ, ಈ ನರ ಇನ್ಕ್ಲೂಡ್ ಆಗಬಾರ್ದು. ಇದ್ರ ಪಕ್ಕದ 2 ಜಾಗದಲ್ಲಿ ನೀಟಾಗಿ ಸ್ಟ್ಯಾಬ್ ಮಾಡಬೇಕಾಗುತ್ತೆ. ಇಟ್ಕೊಳ್ಳಿ ಹಾಗೆ. ಕೊನೆಗೆ ನಿಮಗೆ ಒಂದ್ಸರಿ ಕಾಯಿಲೆ ಬಂತು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಮೇಯ್ನ್ಲಿ ಏನು ಮಾಡಬೇಕು ಅಂದರೆ ಕೋಳಿಗಳಿಗೆ ಆ್ಯಂಟಿಬಯೋಟಿಕ್ನ ಕೊಡಬೇಕಾಗುತ್ತೆ. ಆ್ಯಂಟಿಬಯೋಟಿಕ್ ಪೌಡರ್ ಬರುತ್ತೆ, ಆ ಪೌಡರ್ನ ಕೊಡ್ಬೋದು. ಆದರೆ ನಾಟಿ ಕೋಳಿಗಳಿಗೆ ನಾವು ತರಬೇಕಾದ್ರೆ ಮೇಯ್ನ್ಲಿ ಲೋ ಕಾಸ್ಟಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ನಮ್ಮ ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ಅಥವಾ ಆಯುರ್ವೇದಿಕ್ ಟ್ರೀಟ್ಮೆಂಟಿಂದ ಮಾಡ್ಕೋಬೇಕಾಗುತ್ತೆ. ಇದನ್ನು ನಾವು ಎತ್ನೋ ವೆಟ್ನರಿ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ನಿಮಗೆ ಕೋಳಿಗಳಿಗೆ ಏನಾದರೂ ಒಂದ್ಸರಿ ಈ ಥರ ಆಯಿತು ಅಂದರೆ ಏನು ಮಾಡ್ಬೋದು ಅಂದರೆ, ನೀವು ಮುಖದ ಹತ್ರ ಏನು ಕಜ್ಜಿ ಆಗಿರುತ್ತಲ್ಲ, ಆ ಕಜ್ಜಿಗಳನ್ನ ಹತ್ರ ನೀವು ಅರಿಶಿನ ಮತ್ತು ಕೊಬ್ಬರಿ ಎಣ್ಣೆನ ಎರಡನ್ನೂ ಅದರ ಮೇಲೆ ಹಾಕ್ತಾ ಹೋದರೆ ದಿನ ಆ ಕಜ್ಜಿಗಳೆಲ್ಲ ಉದುರ್ತಾ ಬರುತ್ತೆ. 1 ವಾರ ಆದ ನಂತರ ನಿಧಾನಕ್ಕೆ ಉದುರ್ತಾ ಹೋಗುತ್ತೆ. ಮತ್ತು ಮಂಕಾಗಿ ಜೋಗುಡುವಂಥ ಕೋಳಿ ಮರಿಗಳಿಗೆ ನೀವು ಮೇಯ್ನ್ಲಿ ಒಂದು ಆಯುರ್ವೇದಿಕ್ ಪ್ರಿಪ್ರೇಷನ್ ಮಾಡ್ಕೋಬೇಕು. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ, ಅರಿಶಿನ ಮತ್ತು ಬೆಳ್ಳುಳ್ಳಿ, ಶುಂಠಿ, ಆಲೋವೆರಾ ಜೆಲ್ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡು ಆ ಕೋಳಿ ಮರಿಗಳಿಗೆ ಕೊಡಬೇಕಾಗುತ್ತೆ. ನೀವು ಅವಾಗ ಕೊಡ್ತಾ ದಿನಕ್ಕೆ 2 ಬಾರಿ ಅನ್ನಂಗೆ ಆ ಕೋಳಿ ಮರಿಗಳಿಗೆ ಅದು ಕೊಟ್ಟಾಗ ಅದು ನ್ಯಾಚುರಲ್ ಆಗಿ ಅದಕ್ಕೆ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ಇದಾಗ್ತಾ ತಂತಾನೇ ನಿಧಾನಕ್ಕೆ ವಾಸಿ ಆಗ್ತಾ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾವು ಸಿಡುಬು ಕಾಯಿಲೆ ಅಂದರೆ ಫೌಲ್ ಪಾಕ್ಸ್ ಕಾಯಿಲೆ ಬಗ್ಗೆ ನಿಮಗೆ ಮಾಹಿತಿನ ಕೊಟ್ಟಿದ್ದೀವಿ. ನಿಮ್ಗೆ ಇದೇ ಥರ ಮುಂದೆ ಯಾವುದಾದ್ರೂ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾವು ಮುಂದಿನ ವೀಡಿಯೋದಲ್ಲಿ ಅದನ್ನು ತಿಳಿಸ್ತೀವಿ. ಧನ್ಯವಾದಗಳು.